ಬೈರಮಂಗಲ ಮತ್ತು ಕೆಂಚಗಾನಹಳ್ಳಿ ಭೂ ಸ್ವಾಧೀನ ಮಾಡಿಕೊಟ್ಟಿದೆ ಸರ್ಕಾರ. ಅಲ್ಲಿ ಏನು ಪ್ರತಿರೋಧ ಶುರುವಾಗಿದೆ. ನಮ್ಮ ಭೂಮಿ ನಮ್ಮ ಹಕ್ಕು, ನಮಗೆ ಬದುಕಿಗೆ ಬೇರೆ ದಾರಿ ಇಲ್ಲ, ಭೂಮಿನೇ ನಮಗೆ ಅಂತ ಏನು ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಪರವಾಗಿ ನಾವು ಸುಮಾರು 500 ದಿವಸಗಳಿಂದ ನಾವು ಅವ್ರು ಸಹಕಾರ ಕೊಟ್ಕೊಂಡು ಕರ್ನಾಟಕ ರಾಜ್ಯ ರೈತ ಸಂಘ ಇನ್ನು ಮುಂದೆನೂ ಕೂಡ ಚಳವಳಿ ಮುಂದುವರೆದು ನಾವು ಕೊಡ್ತಾ ಇರ್ತೀವಿ ಅಂತಕ್ಕಂಥ ಮೊದಲು ಹೇಳ್ತಾ, ಈಗ ಅಲ್ಲಿ 2700 ಎಕರೆ ಭೂಮಿ ಸರ್ಕಾರಿ ಭೂಮಿ ಇದೆ, ಗೋಮಾಳ ಇದೆ ಅಂತ ಏನು ಮೊದಲೇ ಪ್ರಾರಂಭದಲ್ಲಿ ಹೇಳ್ತಾ ಇದ್ರು. ಇವತ್ತು ಎಷ್ಟಿದೆ? ಈ ಜಿಲ್ಲಾಧಿಕಾರಿ ಅದನ್ನು ಬಿಡುಗಡೆ ಮಾಡಬೇಕಲ್ಲ, ಎಷ್ಟು ಭೂಮಿ ಇದೆ ಅಂದ್ಬಿಟ್ಟು. ಮೊನ್ನೆ ಎಲ್ಲ ಯಾವುದೋ ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ದು, 2 ಎಕರೆ 4 ಎಕರೆ ಹಂಚ್ಕೊಂಡ್ಬಿಟ್ಟಿದ್ದಾರೆ ಇವರು. 2000 ಬರೀ 600 ತೀರ 700 ಎಕರೆ ಭೂಮಿ ಇದೆ ಅಷ್ಟೇ. ಈಗ ಇದು 2000 ಎಕರೆ ಭೂಮಿ ಎಲ್ಲೋಯ್ತು? ಯಾರು ತಿನ್ಕೊಂಡ್ರು? ಇದು ಬರಬೇಕು. ಯಾಕೆಂದರೆ 6 ತಿಂಗಳಲ್ಲೋ 3 ತಿಂಗಳಲ್ಲೋ 15 ದಿವಸದಲ್ಲೋ ಇವ್ರ ಭೂಮಿ 2 ವರ್ಷಕ್ಕೆ ಖಾತೆ ಮಾಡಿಸ್ಕೊಬಿಟ್ಟು ಇವತ್ತು 2 ಕೋಟಿ 2.5 ಕೋಟಿ 1 ಎಕರೆ ತಗೊಂಡ್ರೆ ಯಾಕೆ ಇವರು ಎಲ್ಲ ಹಂಚ್ಕೊಳ್ಳೋಕ್ಕೋಸ್ಕರ ರಿಯಲ್ ಎಸ್ಟೇಟ್ ಅಂತ ಏನು ಹೇಳ್ತಾ ಇದ್ದಾರೆ? ಇದು ಮೊದಲೇ ಹೇಳಿದ್ದಾರೆ ಅವ್ರು, ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಕುಮಾರಸ್ವಾಮಿ ಏನು ಹೇಳ್ತಾ ಇದ್ದಾರೆ. ಅವ್ರ ಫಾಲೋವರ್ಸ್ಗಿರ್ಬೋದು, ಈ ಜಿಲ್ಲಾಧಿಕಾರಿ ಸಂಬಂಧಿಕರಿರ್ಬೋದು, ಈ ಭೂಮಿ ಹಂಚಿಕೆ ಆಗಿರ್ತಕ್ಕಂಥದ್ದು ಈಗ ಜಗಜಾಗರಾಗಿದೆ. ಅದನ್ನು ಮೊದಲಿಂದ ಹೇಳ್ತಾ ಇದ್ದೀವಿ ನಾವು. ಏನು ಜಿಲ್ಲಾಧಿಕಾರಿ ಇದ್ದಾರೆ, ಅಲ್ಲಿ ಭೂಮಿ ಏನು ಪ್ರತ್ಯಕ್ಷವಾದಂಥ ಏನಿದೆ ಅದನ್ನು ಬಿಡುಗಡೆ ಮಾಡಬೇಕು ಒಂದಂತ ಮೊದಲಿಂದ ಹೇಳ್ತಾ ಇದ್ದೇವೆ. ಅದನ್ನು ಮೊದಲು ಮಾಡಬೇಕು. ಈಗ ಏನು ಚಳವಳಿ ನಡೀತಾ ಇದ್ದಂಥ ಸಂದರ್ಭದಲ್ಲಿ ವಾಮಮಾರ್ಗದಿಂದ ಬಂದು ಅಲ್ಲಿ ಭೂಮಿ ಸೊರೆ ಮಾಡೋಕ್ಕೆ ಏನು ಹೋಗಿದ್ದಾರೆ, ಅದು ಅಕ್ಷಮ್ಯ ಅಪರಾಧ. ಅದನ್ನು ಯಾರು ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಒಂದು ಭೂಮಿ ಸೊರೆ ಮಾಡಬೇಕಾದ್ರೆ ಒಬ್ಬ ಯಾವನಾದ್ರು ದುಡ್ಡು ಕಟ್ಟು ಸೊರೆ ಮಾಡಿಸ್ಬೇಕಾದ್ರೂ ಕೂಡ ಖಾಸಗಿಯವರು ಅವ್ರಿಗೆ ಮೊದಲು ನೋಟಿಸ್ ಕೊಡಬೇಕು. ಬಾಜುದಾರಿಗೆಲ್ಲ ಕೊಡಬೇಕು. 4 ಕೆರೆ ಬಾಜುದಾರಿ ಇರ್ತಾರೆ, ಅವ್ರಿಗೆಲ್ಲ ನೋಟಿಸ್ ಕೊಟ್ಟು ಸೊರೆ ಬರಬೇಕಲ್ವಾ. ಇವ್ರು ಏಕಾಏಕಿ ಯಾರೋ ಒಪ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ಭೂಮಿ ಹೇಳ್ಕೊಡ್ತಿದ್ದಾರೆ, ಪಕ್ಕದವ್ರು ನಾನು ಕೊಡಲ್ಲ ಅಂತಾರಪ್ಪ. ಏನು ಮಾಡೋದು? ಈಗ ಓದಿ ಒಂದು 500 ಎಕರೆ 50 ಎಕರೆ 10 ಎಕರೆ 20 ಎಕರೆ ಏನೋ ಯಾವ್ರಿಗೊಬ್ರಿಗೆ ಆಗ್ಬಿಡುತ್ತೆ. ಅಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಿ ಕಾಂಕ್ರೀಟ್ ಬಿಲ್ಡಿಂಗ್ ಕಟ್ಟಿ ಅದು ಬರೀ ಕಾಂಕ್ರೀಟ್ ಮಯ ಆಗುತ್ತೆ. ಪಕ್ಕದಲ್ಲಿ 10 ಗುಂಟೆ 15 ಗುಂಟೆ 20 ಗುಂಟೆ ಇರ್ತಕ್ಕಂಥ ರೈತರ ಪರಿಸ್ಥಿತಿ ಏನಾಗ್ಬೋದು? ಇದನ್ನೆಲ್ಲ ಗಮನ ಇಟ್ಕೊಂಡು ಸರ್ಕಾರ ರೈತರ ಪರ, ನಾನು ರೈತರ ಮಗ ಅಂತ ಏನು ಹೇಳ್ತೀರಿ ಮುಖ್ಯಮಂತ್ರಿಯವರು? ನೀವು ನಿಜವಾದ ರೈತರ ಮಗ ಆಗಿದ್ರೆ ಮೊದಲು ರೈತರ ಪರ ಬನ್ನಿ. ಯಾಕೆ ಅಂತಂದರೆ ಇದು ನೀವು ಬರೀ ಇದೊಂದೇ ಜಾಗ ಅಲ್ಲ, ಭಾಳ ಬೆಂಗಳೂರು ಸುತ್ತ ಏನು ಮಾಡ್ತಾ ಇದ್ದೀರಿ? ಇನ್ನೆಲ್ಲೂ ಜಾಗ ಇಲ್ವಾ? ಡೆವಲಪ್ಮೆಂಟ್ ಮಾಡಿ ಬೇಡ ಅಂತ ಹೇಳಿದ. ಡೆವಲಪ್ ಮಾಡ್ಬೇಕಾದ್ರೆ ಅದಕ್ಕೊಂದು ಮಾರ್ಗ ಬೇಕಲ್ವೇ? ಅದು ಬಿಟ್ಬಿಟ್ಟು ಈಗ ಇಲ್ಲಿ ಬಿಡದಿ ಏರಿಯಾ ಏನಿದೆ ಇದೆಲ್ಲ ನೀವು AICT ಮಾಡ್ತೀವಿ ಅಂತೀರಿ. ಈಗ ಅಲ್ಲಿ ಏನು ಕಗ್ಲಿಪುರ ಆ ಸೈಡ್ನಲ್ಲಿ ಹೋಗಿ ನಾವು ಏರ್ಪೋರ್ಟ್ ಮಾಡ್ತೀವಿ ಅಂತೀರಿ. ಸುತ್ತ ಇರ್ತಕ್ಕಂಥ ಬೆಂಗಳೂರಲ್ಲಿ ನೀವೇ ವ್ಯವಸ್ಥೆಬಿಟ್ರೆ ಇಲ್ಲಿ ಜನಗಳನ್ನ ಎಲ್ಲಿ ಕಳಿಸ್ತೀರಿ? ಎಲ್ಲಿ ಅವ್ರಿಗಾರ ವ್ಯವಸ್ಥಿತ ಮಾಡ್ತೀರಾ? ಹೆಂಗೆ ಅಂತಕ್ಕಂಥದ್ದು ಎಲ್ಲರ ಪ್ರಶ್ನೆ ಇದು. ಹಂಗಾಗಿ ಯಾವುದೇ ಕಾರಣಕ್ಕೆ ಅಲ್ಲಿ ರೈತರ ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಅವ್ರಿಗೆ ಅಕ್ರಮವಾಗಿ ಹೋಗಬಾರ್ದು. ಮತ್ತು ಏನಲ್ಲಿ ಭೂಮಿ ಕೊಡ್ತೀವಿ ಅಂತಕ್ಕಂಥದ್ದು ಅದು ಸರಿಯಾದ ಕ್ರಮ ಅಲ್ಲ. ಹೋಗ್ಬಿಟ್ಟು ಅಲ್ಲಿ ಒಬ್ರಿಗೊಬ್ಬರು ಗೊಂದಲ ತಂದಿಟ್ಟು ರೈತರ ಮೇಲೆ ಎತ್ಕಟ್ಟಿ ಗೊಂದಲ ಸೃಷ್ಟಿಸ್ತಕ್ಕಂಥ ಏನು ಬಾಲಕೃಷ್ಣ ಏನಿದ್ದಾನೆ, ಇವ್ನ ನಡವಳಿಕೆ ಸರಿಯಾದ ಕ್ರಮ ಅಲ್ಲ. ಯಾಕೆಂದರೆ ಈಗ ಪುಟ್ಟೇಗೌಡ ಅಂತ ಒಬ್ಬ ಲಾಯರ್ ಹೇಳ್ತಾರೆ ಬಾಲಕೃಷ್ಣ ಬಗ್ಗೆ, ಅದೆಷ್ಟೋ 100 ಎಕರೆ ಅದು ಯಾವುದೋ ತಾವರೆಕೆರೆ ಹೋಬಳಿ ಒಳಗೆ ನೀವು ಭೂಮಿ ಹೊಡ್ಕೊಂಡಿದ್ದೀಯ, NCSನಲ್ಲಿ ತಮ್ಮನೆಸ ಮಾಡಿಕೊಂಡಿದ್ದೀಯಲ್ಲಪ್ಪ ಅಂತ ಕೇಳ್ತಾವ್ರೆ. ಕೋರ್ಟ್ಗೆ ಹಾಕಿ ಅಂತ ಹೇಳ್ತಾರೆ. ಅವ್ರ ಬಗ್ಗೆ ಅವ್ನು ಮಾತಾಡಲ್ಲ. ಯಾಕೆ ಬಾಲಕೃಷ್ಣ? ಇಲ್ಲಿ 5 ಗುಂಟೆ 10 ಗುಂಟೆ 20 ಗುಂಟೆ ಬಡಗಿರ್ತಕ್ಕಂಥ ರೈತರ ಬಗ್ಗೆ ಮಾತಾಡ್ತೀಯಲ್ಲ ನೀನು. ಯಾಕೆಂದರೆ ನಿಮ್ಮ ಅಪ್ಪನೂ MLA ಆಗಿದ್ದಂಥವ್ರು, ಅವರು ನಿನ್ನ ಮಟ್ಟಿಗೆ ಇಳಿತಿರಲ್ಲ, ನಾವೆಲ್ಲ ನೋಡಿದಂಥವ್ರೆ. ಆ ಕಾರಣ ನೀವೆಲ್ಲ ಬಿಟ್ಬಿಟ್ಟು ರೈತ ಪರವಾಗಿರಿ. ಯಾಕೆಂದರೆ ಬರೀ 5 ವರ್ಷ ಅಲ್ಲ ರಾಜಕಾರಣ ಮಾಡೋದು ನೀವು, ಇನ್ನೂ ಮುಂದೇನು ಉಳಿಬೇಕು ಅಥವಾ ನಿಮ್ಮ ಪೀಳಿಗೆನೂ ರಾಜಕಾರಣ ಉಳಿಬೇಕು ಅಂತ ಹೇಳಿದ್ರೆ ಮೊದಲೇ ರೈತ ಪರ ನಿಂತ್ಕೊಳ್ಳಿ. ರೈತ ವಿರೋಧಿ ಸರ್ಕಾರ ಎಲ್ಲೂ ಉಳಿದಿಲ್ಲ, ಗುಂಡೂರಾವ್ ಕಾಲದಿಂದ ಉಳಿದಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ರೈತ ವಿರೋಧಿ ನೀತಿ ಅನುಸರಿಸ್ಕೊಂಡು ಬಂದಿರ್ತಕ್ಕಂಥದ್ದು. ನೀವು ಇದೇ ರೀತಿ ಆದರೆ ಮುಂದೆ 5 ದಿವಸ ನೀವು ಕಾಂಗ್ರೆಸ್ ನಿರ್ಣಯ ಮಾಡ್ತೀವಿ ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.